ಇವತ್ತು ರಾ ಬನಾನಾ ಗೊಜ್ಜು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಳ್ಳೋಣ. ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದು ರಿಚ್ ಇನ್ ಪೊಟ್ಯಾಷಿಯಮ್, ಜಿಂಕ್ ಆ್ಯಂಡ್ ಇದು ಗಟ್ ಹೆಲ್ತ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ಗೆ ಒಳ್ಳೆಯದು. ಮತ್ತು ಯಾರಿಗಾದ್ರೂ ಯೂರಿನರಿ ಇನ್ಫೆಕ್ಷನ್ ಇದ್ದರೆ ಅದಕ್ಕೂ ತುಂಬ ಒಳ್ಳೆಯದು. ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ. ಸೊ ನಾವು ವೀಕ್ಲಿ ಒನ್ಸ್ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಫಸ್ಟ್ ಇಲ್ಲಿ ನಾನು 2 ಬನಾನಾ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಟ್ಕೊಂಡು ಅದನ್ನು ಫಸ್ಟು ಸ್ವಲ್ಪ ಸಾಲ್ಟ್ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಯಾಕಂದರೆ ಅದರಲ್ಲಿ ಸ್ವಲ್ಪ ಹಂಟ್ ಥರ ಬರುತ್ತೆ, ಅದೆಲ್ಲ ಕ್ಲೀನಾಗಿ ಹೋಗಬೇಕು. ಸೊ ಅದಕ್ಕೆ ನಾನು ವಾಶ್ ಮಾಡಿ ಇಟ್ಕೊಂಡಿರ್ತೀನಿ. ನೆಕ್ಸ್ಟು ಒಂದು ಬೌಲಲ್ಲಿ ಆ ಪೀಸಸ್ನ ತೊಗೊಂಡು ಸ್ವಲ್ಪ ಸಾಲ್ಟು, ಅರಿಶಿನ ಮತ್ತು ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮ್ಯಾರಿನೇಟ್ 5 to 10 ಮಿನಿಟ್ಸ್ ಮ್ಯಾರಿನೇಟ್ ಆಗಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಆಮೇಲೆ ಮ್ಯಾರಿನೇಟ್ ಆಗಿರೋ ಅಂಥ ಬನಾನಾಸ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಚೆನ್ನಾಗಿ ರೋಸ್ಟ್ ಅಂದರೆ ಅದು ಹಸಿ ವಾಸನೆ ಇರುತ್ತೆ, ಒಂಥರ ರಾ ಬನಾನದು ಒಗರು ಥರ ಇರುತ್ತೆ. ಅದೆಲ್ಲ ಕ್ಲೀನಾಗಿ ಹೋಗಿ ಅದನ್ನು ಡ್ರೈ ರೋಸ್ಟ್ ಥರ ಮಾಡಿಕೊಂಡು ಒಂದು ಬೌಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಅದೇ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದು ರುಬ್ಕೊಳ್ಳೋಕ್ಕೆ ಮಸಾಲ ಸ್ವಲ್ಪ ಒಂದು ಈರುಳ್ಳಿ, ಒಂದು 10 ಹೆಸಳು ಬೆಳ್ಳುಳ್ಳಿ, ನೆಕ್ಸ್ಟು ಒಂದು 3 ಟೊಮ್ಯಾಟೋಸ್ನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀನಿ. ಅದೊಂದು ಸ್ವಲ್ಪ ಗೊಜ್ಜು ಥರ ಆಗಬೇಕು. ಆ ಥರ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದನ್ನು ತಣ್ಣಗೆ ಆಗೋಕ್ಕೆ ಸ್ವಲ್ಪ ಬಿಡ್ತೀನಿ. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ಗೆ ನಾನು ಒಂದು ಮುಷ್ಟಿಯಷ್ಟು ಹಸಿ ಕಾಯಿನ ರುಬ್ಬಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ನಾನು ಅದ್ರ ಜೊತೆಗೆ ರುಬ್ಕೊಂಡ್ರೆ ಕಾಯಿ ಚೆನ್ನಾಗಿ ನುಣ್ಣಗಾಗೋದಿಲ್ಲ. ಸೊ ಅದಕ್ಕೆ ಇವಾಗ ನಾನು ಸ್ವಲ್ಪ ಚಿಲ್ಲಿ ಪೌಡರು 1 ಸ್ಪೂನಷ್ಟು, ಮತ್ತು ಇಲ್ಲಿ ಧನಿಯಾ ಪೌಡರು 1.5 ಸ್ಪೂನಷ್ಟು, ಮತ್ತು ಸ್ವಲ್ಪ ಅರಿಶಿನ, ಮತ್ತು ಅದು ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದು, ಮತ್ತು ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಆಗೋ ಥರ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ನೆಕ್ಸ್ಟು ಅದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಸ್ವಲ್ಪ ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಖಾರ ಎಲ್ಲ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನಾವು ಮ್ಯಾರಿನೇಟ್ ಮಾಡಬೇಕಾದ್ರೂ ಹಾಕಿರ್ತೀವಿ ಖಾರ, ಉಪ್ಪು, ಅರಿಶಿನ ಎಲ್ಲ. ಇವಾಗ ಸ್ವಲ್ಪ ರುಬ್ಕೊಳ್ಳೋಕ್ಕೂ ಹಾಕ್ಕೊಂಡಿದ್ದೀವಿ. ಸೊ ಅದರಿಂದ ಇದರಲ್ಲಿ ಸಾಸಿವೆ, ಜೀರಿಗೆ, ಸ್ವಲ್ಪ ಒಂದು ಈರುಳ್ಳಿ ಮತ್ತು ಒಂದು ಅಥವಾ 2 ಹಸಿಮೆಣ್ಸಿನ್ಕಾಯಿನ ಜಸ್ಟ್ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಕರಿಬೇವು, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗೇ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಕುದಿಸ್ಕೋಬೇಕು. ನೆಕ್ಸ್ಟು ಅದೇ ಮಿಕ್ಸಿನಲ್ಲಿ ಸ್ವಲ್ಪ ಮಸಾಲೆ ಇರುತ್ತೆ, ಅದನ್ನೇ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರನ್ನ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಕುದಿಸ್ಕೋಬೇಕು. 1 ಕುದಿಯಷ್ಟು ಕುದಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಕುದಿಬೇಕು. ನೆಕ್ಸ್ಟು ಅದನ್ನ ತೆಗೆದು ನೋಡ್ಬೇಕಾದ್ರೆ ಕುದಿಬೇಕಾದ್ರೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಬೇಕು. ಹುಣಸೆಹಣ್ಣು ನೀವು ರೈಸ್ ಜೊತೆಗಾದರೆ ಮಾತ್ರ ಹುಣಸೆಹಣ್ಣು ಹಾಕ್ಕೊಳ್ಳಿ. ಇಲ್ಲ ಏನಾದರೂ ಚಪಾತಿ ಮತ್ತು ರೊಟ್ಟಿಗೆಲ್ಲ ಆದರೆ ಹುಣಸೆಹಣ್ಣು ಏನು ಬೇಕಾಗೋದಿಲ್ಲ, ಹುಣಸೆ ರಸ ಏನು ಬೇಕಾಗೋದಿಲ್ಲ. ನೆಕ್ಸ್ಟ್ ಅದನ್ನು ಮತ್ತೆ ಮುಚ್ಚಿಟ್ಟು ಒಂದು ಸರಿ ತೆಗೆದ್ಬಿಟ್ಟು ಈ ರೋಸ್ಟ್ ಮಾಡ್ಕೊಂಡಿರ್ತೀವಲ್ಲ ಬನಾನ, ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಅದನ್ನು ಮುಚ್ಚಿಡಬೇಕು. ಸ್ವಲ್ಪ ಕುದೀತಾ ಇರಬೇಕಾದ್ರೆ ನೀವು ಇಲ್ಲಿ ಬೇಕಾದರೆ ಖಾರ, ಉಪ್ಪು, ನೀರು ಎಲ್ಲ ನಿಮ್ಗೆ ಎಷ್ಟು ಬೇಕೋ, ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದಕ್ಕೆ ನೀವು ಅಡ್ಜಸ್ಟ್ ಮಾಡಿಕೊಂಡು ಇವಾಗ ಹಾಕ್ಕೊಬೋದು. ನೋಡಿ ಇದೆಲ್ಲ ಚೆನ್ನಾಗೇ ಕುದ್ದು ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಈ ಟೈಮಲ್ಲಿ ನೀವು ಸ್ವಲ್ಪ ಕೊತ್ತಂಬರಿ ಬೇಕಾದರೆ ಮೇಲೆ ಹಾಕ್ಕೊಬೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೆ ಮತ್ತು ರೊಟ್ಟಿ, ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತು ಬೆಲ್ ಐಕಾನ ಕ್ಲಿಕ್ ಮಾಡಿ, ನಿಮಗೆ ಆವಾಗ ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.